ಬಿಡಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಿ ಈಶ್ವರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಭಾರತಿ ಸುರೇಶ್ ಅವರು ಮುಂದುವರೆದಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬಿಡಿಪುರ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಿಂದುಳಿದ ಸಮುದಾಯದವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಅಲಂಕರಿಸಲು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಹಕಾರದಿಂದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇನ್ನು ಬಿಡಿಪುರ ಗ್ರಾಮ ಪಂಚಾಯಿತಿಗೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಇಂದು ಅವಿರೋಧವಾಗಿ ಆಯ್ಕೆಯಾಗಿ ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಸಿ ಈಶ್ವರ್ ಅವರು, ಅಧ್ಯಕ್ಷ ಸ್ಥಾನ ನನಗೆ ದೊರೆತಿದ್ದು ಬಹಳ ಸಂತಸದ ಸಂಗತಿಯಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಸಹಕಾರದಿಂದ ನಾನು ಜನತೆಯ ಸೇವೆ ಮಾಡಲು ಅವಕಾಶ ದೊರೆತಿದ್ದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳಲ್ಲಿ ಕುಡಿಯುವ ನೀರು, ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಹೊತ್ತು ನೀಡುವ ಮೂಲಕ ಗ್ರಾಮಗಳ ಅಭಿವೃದ್ಧಿ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕೊರಟಗೆರೆ ತಾಲೂಕು ಬಿಡಿಪುರ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ 2ನೇ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ನಮ್ಮ ಬಿಡಿಪುರ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಹಾಗೂ ನಮ್ಮ ಮುಖಂಡರುಗಳು ಹಾಗೂ ನಮ್ಮ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಟಿ ಸಿ ರಾಮಣ್ಣನವರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಹಂಗೆ ಬಾಲರಾಜಣ್ಣವರು, ಸುರೇಶಣ್ಣವರು ಹಾಗೂ ಶಿವಣ್ಣ, ನಾಗೇಶಣ್ಣವರು, ಆನಂದ್ ಕುಮಾರಣ್ಣವರು ಮತ್ತು ಇಡೀ ನಮ್ಮ ಸರ್ವ ಪಂಚಾಯತ್ ಎಲ್ಲ ಗ್ರಾಮಸ್ಥರು ಹಾಗೂ ಸರ್ವ ಮುಖಂಡರುಗಳ ಸಭೆಯಲ್ಲಿ ನನ್ನ ಈ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ ಇವರೆಲ್ಲರಿಗೂ ಸಮೇತ ನಮಗೆ ಧನ್ಯವಾದಗಳನ್ನು ತಿಳಿಸುತ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಕಾರ್ಯಾಚರಣೆಗಳನ್ನು ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ಒಗ್ಗಟ್ಟಾಗಿ ಸಹಕಾರದೊಂದಿಗೆ ಹಾಗೂ PDOರ ಸಹಯೋಗದೊಂದಿಗೆ ಎಲ್ಲ ನಮ್ಮ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಹಾಗೆ ಬಿಲ್ ಕಲೆಕ್ಟರು ಹಾಗೂ ನಮ್ಮ ಮುಖ್ಯವಾಗಿ ಕಾರ್ಯನಿರ್ವಹಿಸುವ ವಾಟರ್ಮ್ಯಾನ್ಗಳು ಸಮೇತ ಎಲ್ಲ ನಮ್ಮ ಸಿಬ್ಬಂದಿ ವರ್ಗವನ್ನು ಒಮ್ಮುಖದಲ್ಲಿ ಸರ್ವತೋಮುಖದಲ್ಲಿ ಕುಂದುಕೊರತೆಗಳನ್ನು ಅವರನ್ನು ಕೆಲಸ ಮಾಡಲು ಅದೇ ರೀತಿ ಎಲ್ಲ ಕೆಲಸಗಾರರು ಅಚ್ಚುಕಟ್ಟಾಗಿ ಸುಸೂತ್ರವಾಗಿ ನಡೆಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶಿವಕುಮಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಬಿಡಿಪುರ ಗ್ರಾಮ ಪಂಚಾಯತಿಯಲ್ಲಿ ಸತತವಾಗಿ 2 ವರ್ಷದಿಂದ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೀನಿ. ಇವತ್ತೇನು ಅಧ್ಯಕ್ಷರ ರಾಜೀನಾಮೆಯಿಂದ ಮರು ಆಯ್ಕೆಗಾಗಿ ದಿನಾಂಕ ನಿಗದಿಯಾಗಿತ್ತು, ಇವತ್ತು ಅಧ್ಯಕ್ಷರ ಆಯ್ಕೆಯಾಗಿದೆ. ಅಧ್ಯಕ್ಷರಾಗಿ ಈಶ್ವರ್ CH ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದೆನೂ ಸಹ ಅಧ್ಯಕ್ಷರ ಅವಧಿಯಲ್ಲಿ ಸಹ ಒಳ್ಳೆಯ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಿರುತ್ತೇವೆ. ಈ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರ ಜೊತೆಯಲ್ಲಿ ಸಹ ಈಗ ತುರ್ತಾಗಿ ಈಗ ನಿವೇಶನ ರೈತರಿಗೆ ನಿವೇಶನ ಹಂಚುವುದಕ್ಕೆ ಭೂಮಿ ಮಂಜೂರಾಗಿ ಬಂದಿರುತ್ತದೆ ಮತ್ತು ಅದೇ ರೀತಿ ನಗರಾಭಿವೃದ್ಧಿ ಯೋಜನೆ ಇಲಾಖೆಯಿಂದನೂ ಸಹ ನೀಲಿ ನಕ್ಷೆ ಮಂಜೂರಾಗಿ ಬಂದಿರುತ್ತದೆ. ಇನ್ನು 15 ದಿವಸ ಒಳಗಡೆ ಏನು ರೈತರಿಗೆ ನಿವೇಶನ ವಿತರಣೆ ಮಾಡಲು ಭೂಮಿಯನ್ನು ಅಭಿವೃದ್ಧಿಪಡಿಸಿ ಮತ್ತು ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೂ ಸಹ ವೈಯಕ್ತಿಕ ಕಾಮಗಾರಿಗಳನ್ನು ನಡೆಸಿಕೊಡೋದಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನಪಟ್ಟು ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತೇವೆ. ಕೊರಟಗೆರೆ ತಾಲೂಕು ಬಿಡಿಪುರ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ನೂತನ ಅಧ್ಯಕ್ಷರ ಆಯ್ಕೆಯ ವಿಚಾರವಾಗಿ ಏನು ನುಡಿದಂತೆ ನಡ್ಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯನಿಯರು ಎಲ್ಲರೂ ಒಗ್ಗಟ್ಟಾಗಿ ಅವಿರೋಧವಾಗಿ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಅಥವಾ ಗ್ರಾಮ ಪಂಚಾಯಿತಿ ನೌಕರನಿರ್ಬೋದು, ಅಧಿಕಾರಿ ವರ್ಗದವ್ರನ್ನೆಲ್ಲರನ್ನು ಒಗ್ಗೂಡಿಸ್ಕೊಂಡು ಎಲ್ಲ ಹಳ್ಳಿಗಳ ಕುಂದುಕೊರತೆಗಳನ್ನು ಸಹಯೋಗದೊಂದಿಗೆ ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಸಹ ಮುಂದೆ ಇದೇ ರೀತಿಯೂ ಸಹ ನುಡಿದಂತೆ ನಡ್ಕೊಂಡು ಹೋಗ್ಬೇಕಂತ ಒಂದು ಮಾತನ್ನೇ ಹೇಳ್ತಾ, ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಈಶ್ವರಗೂ ಹಾಗೂ ಉಪಾಧ್ಯಕ್ಷರಾದಂಥ ಭಾರತಿ ಸುರೇಶ್ ಅವ್ರಿಗೂ ಒಳ್ಳೆಯ ಆಡಳಿತ ಕೊಟ್ಕೊಂಡು ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ, ನಮ್ಮ ಅಧಿಕಾರಿ ವರ್ಗದವರು ಸಹ ಏನು ಹಳ್ಳಿಗಳಿಂದ ಬರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಡ್ತಾ, ಅವ್ರಿಗೇನು ಈಸೊತ್ತಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು, ಅವ್ರಿಗೆ ಪಂಚಾಯತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಬಂದ ತಕ್ಷಣ ಅವ್ರಿಗೆ ಸ್ಪಂದಿಸಿ ಕೆಲಸ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಪಂದಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ಕೊಳ್ತಾ, ಈ ದಿನ ಈ ಬಿಡಿಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರ ಆಯ್ಕೆ ಈ ದಿನ ಚುನಾವಣೆ ನಿಗದಿಯಾಗಿತ್ತು. ಈ ದಿನ ಅಧ್ಯಕ್ಷರ ಆಯ್ಕೆ
ಯಾವುದೇ ಪಕ್ಷಾತೀತವಾಗಿ ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಆಯಿತು. ಯಾವುದೇ ಒಂದು ವಿರೋಧ ಆಗಲಿ, ಯಾವುದೇ ಒಂದು ಗಲಾಟೆ ಆಗಲಿ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿ ಈ ಒಂದು ಗ್ರಾಮ ಈ ತಾಲೂಕಿನ ಒಂದು ಕೊನೆ ಹಂತದಲ್ಲಿರೋದ್ರಿಂದ ಅಭಿವೃದ್ಧಿ ಆಗಬೇಕು. ಗ್ರಾಮ ಪ್ರತಿಯೊಬ್ಬ ಸದಸ್ಯರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಎಲ್ಲರೂ ಸೇರಿ ಈ ಒಂದು ಪಂಚಾಯತಿನ ಇನ್ನ ಉನ್ನತ ಸ್ಥಾನಕ್ಕೆ ತರಬೇಕು ಅಂತೇಳಿ ಎಲ್ಲರೂ ಸೇರಿ ಶ್ರಮಿಸಿ ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೊದಲನೇ ಇದ್ರು. ಉಪಾಧ್ಯಕ್ಷರಾದಂಥ ಶ್ರೀಮತಿ ನನ್ನ ಸಹೋದರಿ ಆಗಿರ್ತಕ್ಕಂಥ ಭಾರತಿ ಸುರೇಶ್ ಅವರು, ಅಧ್ಯಕ್ಷರಾಗಿ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಅವಿರೋಧವಾಗಿ ಈಶ್ವರ್ ಅವರು ಎಲ್ಲರೂ ಸೇರಿ ಈ ಒಂದು ಪಂಚಾಯತಿನ ಒಳ್ಳೆ ಸ್ಥಾನದಾಗ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಏನು ನೌಕರರಿದ್ದಾರೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ನೌಕರರು ಎಲ್ಲರೂ ಸೇರಿ ಈ ಒಂದು ಪಂಚಾಯತಿನ ಒಳ್ಳೆಯ ಒಂದು ಉತ್ತಮ ಸ್ಥಾನಕ್ಕೆ ತರಬೇಕು ಅಂತೇಳಿ ಎರಡು ಮಾತಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಭಿವೃದ್ಧಿಗೆ ಅಧ್ಯಕ್ಷರ ಜೊತೆ ಕೈ ಜೋಡಿಸಿ ನಾವು ಸಹ ಅವರ ಸಮ್ಮುಖದಲ್ಲಿ ಅವರ ಸಹಮತದಿಂದ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ. ಎಲ್ಲ ಕೆಲಸಗಳು ನಾವು ಸಹ ಭಾಗಿಯಾಗಿರ್ತೀವಿ. ಉಪಾಧ್ಯಕ್ಷರಾಗಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಿಮ್ಮದು ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.